ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆ ನದಿಗಳಿಗೆ ನೀರು ಬಿಡಲಾಗಿದೆ. ಇದರ ಪರಿಣಾಮ ಕರ್ನಾಟಕದ 4 ಜಿಲ್ಲೆಗಳಿಗೆ ಪ್ರವಾಹದ ಭೀತಿ ಎದುರಾಗಿದ್ದು ಜನರಲ್ಲಿ ಆತಂಕ ಉಂಟಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದ 4 ಜಿಲ್ಲೆಗಳಿಗೆ ಪ್ರವಾಹದ ಭೀತಿ. ನದಿ ಆರ್ಭಟ, ಜನಜೀವನ ಅಲ್ಲೋಲ ಕಲ್ಲೋಲ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಎಡೆಬಿಡದೆ ವರುಣ ಅಬ್ಬರಿದು ಬೊಬ್ಬರಿಯುತ್ತಿದ್ದಾನೆ. ಸತತವಾಗಿ ಸುರಿಯುತ್ತಿರುವ ರಣಮಳೆಯಿಂದಾಗಿ ಅಲ್ಲಿನ ಬಹುತೇಕ ಜಲಾಶಯಗಳು, ಜಲಪಾತಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ಹೀಗಾಗಿ ಡ್ಯಾಂಗಳಿಂದ ನೀರು ರಿಲೀಸ್ ಮಾಡಲಾಗಿದ್ದು ಕರ್ನಾಟಕದ 4 ಜಿಲ್ಲೆಗಳಿಗೆ ನಿರಂತರವಾಗಿ ನೆರೆ ನೀರು ಹರಿದು ಬರ್ತಿದೆ. ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿರುವ ನದಿಗಳಿಗೆ ನೀರು ಹರಿದು ಬರ್ತಿದ್ದು ಭೀಮಾ ಹಾಗೂ ಕಾಗಿನ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾಗಿನ ನದಿಯಿಂದ ಪ್ರವಾಹ, ಮನೆಗಳು ಜಲಾವೃತ, ವಸ್ತುಗಳು ನೀರು ಪಾಲು. ಕಲಬುರಗಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಮಳೆ ಹಾಗೂ ಕಾಗಿನ ನದಿ ಅಬ್ಬರಕ್ಕೆ ಮುತ್ತಗ ಗ್ರಾಮದ ಜನರು ನಲುಗಿ ಹೋಗಿದ್ದಾರೆ. ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮಕ್ಕೆ ನೆರೆ ದಿಗ್ಬಂಧನ ಹಾಕಿದ್ದು ಇಡೀ ಊರಿನಲ್ಲಿ ನೀರು ನಿಂತಿದ್ದು ನಿವಾಸಿಗಳು ಮನೆಯಿಂದ ಹೊರಕ್ಕೆ ಬರಲಾಗದೆ ಪರದಾಡುತ್ತಿದ್ದಾರೆ. ಕಾಗಿನ ರೌದ್ರ ನರ್ತನಕ್ಕೆ ಚಿತ್ತಾಪುರ ತಾಲೂಕಿನ ಹಲವು ಗ್ರಾಮಗಳು ಮುಳುಗಡೆಯಾಗಿವೆ. ಕಡಪೂರ್, ಎಂಗಳಗಿ, ಕೊಲ್ಲೂರು, ಕುಂದನೂರು ಗ್ರಾಮಗಳು ಜಲಾವೃತವಾಗಿದ್ದು ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿವೆ. ನೆರೆಯಿಂದ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ತಪೋವನದಿಂದ ಶ್ರೀ ಚಂದ್ರಶೇಖರ ಶರಣ ರಕ್ಷಣೆ. ಭೀಮಾ ನದಿ ಜೊತೆಗೆ ಕಾಗಿನ ನದಿ ಆರ್ಭಟ ಕೂಡ ಹೆಚ್ಚಾಗಿದ್ದು ಶಹಾಬಾದ್, ಎಂಗಳಗಿ ಗ್ರಾಮದ ಮಧ್ಯೆ ಪ್ರವಾಹದಲ್ಲಿ ಸಿಲುಕಿದ್ದ ವಿಶ್ವಾರಾಧ್ಯ ತಪೋವನದ ಶ್ರೀ ಚಂದ್ರಶೇಖರ ಶರಣನ ಗ್ರಾಮಸ್ಥರೇ ರಕ್ಷಣೆ ಮಾಡಿದ್ದಾರೆ. ಇಡೀ ಎಂಗಳಗಿ ಗ್ರಾಮದ ಜೊತೆ ತಪೋವನವನ್ನ ಕಾಗಿನ ನದಿ ಆವರಿಸಿದ್ದು ವಿಶ್ವರಾಧ್ಯ ತಪೋವನಕ್ಕೆ ನೀರು ನುಗ್ಗಿದ್ದರಿಂದ ಶ್ರೀ ಚಂದ್ರಶೇಖರ ಶರಣರು ಸಿಲುಕಿದ್ದರು. ಈ ವೇಳೆ ಗ್ರಾಮಸ್ಥರೇ ಡ್ರಮ್ಗಳಿಂದ ದೋಣಿ ಮಾಡಿ ಅದರ ಮೇಲೆ ಶ್ರೀಗಳನ್ನ ಕೂರಿಸಿಕೊಂಡು ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಜೆಟ್ಟೂರ ಗ್ರಾಮದಲ್ಲಿ 50 ಹಸುಗಳು ಸಾವು. ಚಂದ್ರಂಪಳ್ಳಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಚಿಂಚೋಳಿ ತಾಲೂಕಿನ ಜೆಟ್ಟೂರ ಗ್ರಾಮ ಜಲಾವೃತವಾಗಿದೆ. ಹೈನುಗಾರಿಕೆ ಮಾಡುವ ಸಲುವಾಗಿ ಮೆಹಬೂಬ್ ನಗರ ಮಾಜಿ ಸಂಸದ ಶ್ರೀನಿವಾಸ ರೆಡ್ಡಿ 110 ಹಸುಗಳನ್ನು ತಂದಿದ್ರು. ಆದರೆ ಅಪಾರ ಪ್ರಮಾಣದ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ 40 ಹಸುಗಳು ಮೃತಪಟ್ಟಿದ್ದು 10 ಹಸುಗಳು ಕೊಚ್ಚಿ ಹೋಗಿವೆ. 110ರಲ್ಲಿ ಕೇವಲ 60 ಹಸುಗಳು ಮಾತ್ರ ಬದುಕುಳಿದಿದೆ. ವಿಜಯಪುರದ ಭೀಮಾ ತೀರದಲ್ಲಿ ಭೀಕರ ಪ್ರವಾಹ. ಕುಮಸಗಿ ಗ್ರಾಮದಲ್ಲಿ ಎಂಬಿ ಪಾಟೀಲ್ ನೆರೆ ವೀಕ್ಷಣೆ. ವಿಜಯಪುರ ಜಿಲ್ಲೆಯ ಭೀಕರ ಪ್ರವಾಹ ಉಂಟಾಗಿದ್ದು ಆಲಮೇಲ, ಎಂಡಿ, ಚಡಚಣ ಭೀಮಾ ತೀರದ ಜನರು ನೆರೆಗೆ ನಲುಗಿದ್ದಾರೆ. ಆಲಮೇಲ ತಾಲೂಕಿನಲ್ಲಿ 9, ಎಂಡಿ ತಾಲೂಕಿನಲ್ಲಿ 7, ಒಟ್ಟು 16 ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಓಪನ್ ಮಾಡಿದ್ದು ಸಂತ್ರಸ್ತರನ್ನ ಸ್ಥಳಾಂತರ ಮಾಡಲಾಗಿದೆ. ಕಾಳಜಿ ಕೇಂದ್ರಗಳಲ್ಲಿ ಜನರ ಆರೋಗ್ಯ ತಪಾಸಣೆ ನಡೆಸಲಿದ್ದು ಸಂತ್ರಸ್ತರ ಆರೋಗ್ಯ ಮೇಲೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ನಿಗಾ ವಹಿಸಿದ್ದಾರೆ ಎಂದು ವಿಜಯಪುರ ಜಿಲ್ಲೆಯಲ್ಲಿ ಸಚಿವ ಎಂಬಿ ಪಾಟೀಲ್ ನೆರೆ ವೀಕ್ಷಣೆ ಮಾಡಿದ್ದಾರೆ. ಕುಮಸಗಿ ಗ್ರಾಮದಲ್ಲಿ ರೈತರ ಹೊಲಗಳಿಗೆ ತೆರಳಿ ಬೆಳೆ ವೀಕ್ಷಿಸಿ ರೈತರು ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಭೀಮನ ಆರ್ಭಟ, ಡ್ರೋನ್ ಕಣ್ಣಲ್ಲಿ ಸೆರೆ. ಒಕ್ಕಿದ ಬೆಣ್ಣೆಹಳ್ಳ, ಸೇತುವೆ ಮುಳುಗಡೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಪಟ್ಟಣದ ಹಲವು ಬಡಾವಣೆಗಳು ಮುಳುಗಿ ಹೋಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಪ್ರವಾಹದ ಭಯಾನಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ರಣಮಳೆ ಆರ್ಭಟಕ್ಕೆ ಬೆಣ್ಣೆಹಳ್ಳ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಇದರಿಂದ ಗದಗ ಜಿಲ್ಲೆಯ ರೋಣ ತಾಲೂಕಿನ ಯಾವಗಲ್ ಹಾಗೂ ಮೆಣಸಿಗೆ ಗ್ರಾಮದ ಸೇತುವೆಗಳು ಮುಳುಗಡೆಯಾಗಿವೆ. ನರಗುಂದ, ಯಾವಗಲ್, ರೋಣ ಹಾಗೂ ಕೊಣ್ಣೂರ, ಮೆಣಸಿಗೆ, ಹೊಳೆ ಆಲೂರ ಸಂಪರ್ಕ ಕೂಡ ಕಡಿತಗೊಂಡಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ಬೀದರ್ನಲ್ಲಿ ಮಳೆ. ತುರ್ತು ಕ್ರಮಕ್ಕೆ ಸೂಚನೆ ನೀಡಿದ ಸಿಎಂ ಸಿದ್ದರಾಮಯ್ಯ. ಕಲಬುರಗಿ, ವಿಜಯಪುರ, ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ವರುಣ ಅವಾಂತರವನ್ನೇ ಸೃಷ್ಟಿಸಿದ್ದಾನೆ.
ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುರ್ತು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. 4 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಸಿಇಒ ಹಾಗೂ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ಸಿದ್ದರಾಮಯ್ಯ ಚರ್ಚೆ ನಡೆಸಿ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ನಿರ್ದೇಶನ ನೀಡಿದ್ದಾರೆ. ಡಿಸಿ, ಸಿಇಒ, ಉಸ್ತುವಾರಿ ಕಾರ್ಯದರ್ಶಿಗಳು ಮಳೆ ಹಾನಿ ಪ್ರದೇಶಗಳಿಗೆ ಖುದ್ದು ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮಾನವ ಹಾಗೂ ಪ್ರಾಣಿಗಳಿಗೆ ಹಾನಿಯಾಗದಂತೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಸಂತ್ರಸ್ತರಿಗೆ ಕಾಳಜಿ ಕೇಂದ್ರ ತೆರೆಯುವಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ವರಲಕ್ಷ್ಮಿ ಎಲ್, ಬ್ಯೂರೋ ರಿಪೋರ್ಟ್, ಕರ್ನಾಟಕ ನ್ಯೂಸ್ ಬೀಟ್.